ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲೊಂದು ಜಾತಕ ಕೊಟ್ಟಿದ್ದೀರಿ. 5/8/1974, 4 ಗಂಟೆ 10 ನಿಮಿಷ ಬೆಳಗಿನ ಜಾವ, ಬೆಂಗಳೂರು. ಇದು ಅವಳಿ ಜವಳಿ ಜಾತಕನ ಅಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಅವಳಿ ಜವಳಿ ಜಾತಕ ಹೌದಾ ಅಲ್ಲ ಅನ್ಬೇಕಾದ್ರೆ ನಾವು ಅದಕ್ಕೆ ಕೆಲವು ರೂಲ್ಸ್ ಇರ್ತವೆ. ಆ ರೂಲ್ಸನ್ನು ನಾವು ಫಾಲೋ ಮಾಡಬೇಕು. ಮೊದಲು ಜಾತಕದಲ್ಲಿ ಬುಧ ಬಲಾಢ್ಯರಾಗಿರಬೇಕು. ಅಂಥ ಸಮಯದಲ್ಲಿ ಆ ಜಾತಕ ಅಂತಕ್ಕಂಥದ್ದು ಅವಳಿ ಜೋಳಿ ಜಾತಕ ಆಗ್ತದೆ. ಬುಧ ಈ ಜಾತಕದಲ್ಲಿ ಕಟಕ ರಾಶಿಯಲ್ಲಿದ್ದಾನೆ. ಕಟಕ ರಾಶಿಯಲ್ಲಿದ್ದು ಷಡ್ಬಲದಲ್ಲಿ 8.5 ಇರೋದ್ರಿಂದ ಬುಧ ಈ ಜಾತಕಕ್ಕೆ ಮಧ್ಯಮ ಬಲವನ್ನು ಉಳ್ಳವನು. ಷಡ್ಬಲದಲ್ಲಿ ಮಧ್ಯಮ ಬಲ ಉಳ್ಳವನು. ಹಾಗಿದ್ರೆ ಸಮರಾಶಿಗಳು ಬಹುಪಿಂಡವನ್ನು ಹೇಳಬೇಕು. ಈ ಕುಂಭ ಅಂತಕ್ಕಂಥದ್ದು ಮೇಷಕ್ಕೆ 11 ಆಗುತ್ತೆ. ಇದು ಸಮರಾಶಿ ಅಲ್ಲ. ಆ ಕಾಲಪುರುಷನ ಆಗದಲ್ಲಿ 11 ಮನೆ ಆಗಿರೋದ್ರಿಂದ ಈ ಕುಂಭರಾಶಿ ಕೂಡ ಅದು ಸಮರಾಶಿ ಅಲ್ಲ. ಏನು ಅವಳಿ ಜೋಳಿ ಜಾತಕ ಕಂಡೀಷನ್ಸ್ ಏನು? ಬುಧ ಬಲಾಢ್ಯನಾಗಬೇಕು, ಬುಧ ಮಧ್ಯಮ ಬಲದಲ್ಲಿದ್ದಾನೆ. ಆನಂತರ ಈ ಜಾತಕರು ಸಮರಾಶಿ ಆಗಬೇಕು. ಕುಂಭರಾಶಿ ಆಗಿರೋದ್ರಿಂದ ಅದು ಸಮರಾಶಿ ಅಲ್ಲ. ಇನ್ನೇನು ಅಂತಂದರೆ ಈ ಜಾತಕಕ್ಕೆ ಮುಂದೆ ಗೊತ್ತಾಗ್ತಕ್ಕಂಥದ್ದು ದ್ವಿಸ್ವಭಾವ ರಾಶಿ ಆಗಿದ್ರೆ ಅದು ಬಹುಪಿಂಡವನ್ನು ಹೇಳ್ತದೆ ಅಂತ. ಯಾವುದು ದ್ವಿಸ್ವಭಾವ ರಾಶಿ? ಲಗ್ನ ಅಂತಕ್ಕಂಥದ್ದು ದ್ವಿಸ್ವಭಾವ ರಾಶಿಯಲ್ಲಿದೆ. ಆನಂತರ ಜನ್ಮ ರಾಶಿ ದ್ವಿಸ್ವಭಾವ ರಾಶಿ ಅಲ್ಲ. ಸೊ ಒಂದು ಪಾಯಿಂಟ್ ನಮ್ಗೆ ಗೊತ್ತಾಗುತ್ತೆ, ಲಗ್ನ ದ್ವಿಸ್ವಭಾವ ರಾಶಿ, ಚಂದ್ರ ಇರ್ತಕ್ಕಂಥ ರಾಶಿ ದ್ವಿಸ್ವಭಾವ ರಾಶಿ ಅಲ್ಲ. ಮುಂದೆ ಈ ಜಲರಾಶಿಗಳು ಬಹುಪಿಂಡವನ್ನು ಹೇಳ್ತವೆ ಅಂತ. ಜಲರಾಶಿಗಳು ಯಾವುದು ನಮ್ಗೆ ಗೊತ್ತು. ಆದರೆ ಈ ಕುಂಭರಾಶಿ ಅಂತಕ್ಕಂಥದ್ದು ಅರ್ಧ ಜಲರಾಶಿ ಆಗಿರೋದ್ರಿಂದ ಅದು ಅಂಥ ಅವಳಿ ಜವಳಿಗೆ ತೋರಿಸ್ತಕ್ಕಂಥ ಕಂಡೀಷನ್ಸ್ ಅಲ್ಲ. ನೆಕ್ಸ್ಟ್ ಏನು? ರವಿಯು ಚತುಷ್ಪಾದ ರಾಶಿಯಲ್ಲಿರಬೇಕು. ರವಿ ಕಟಕದಲ್ಲಿದ್ದಾನೆ. ಆ ಕಟಕ ರಾಶಿ ಚತುಷ್ಪಾದ ರಾಶಿಯಲ್ಲ. ಸೊ ಅದು ಕೂಡ ಕಂಡೀಷನ್ಸ್ ಇಲ್ಲ ಇಲ್ಲಿ. ಇನ್ನು ಮೂರರ ಕಂಡೀಷನ್ಸ್ ಏನು? ಯಾವಾಗ ಅವಳಿ ಜೋಳಿ ಜಾತಕದಲ್ಲಿ ಲಗ್ನಾಧಿಪತಿಯು ತೃತೀಯಾಧಿಪತಿಯ ಸಂಬಂಧ ಇರಬೇಕು. ಲಗ್ನಾಧಿಪತಿ ಯಾರು? ಬುಧ, ತೃತೀಯಾಧಿಪತಿ ಸೂರ್ಯ, ಇವರಿಬ್ಬರ ಸಂಬಂಧ ಇದ್ದರೆ ಅದು ಅವಳಿ ಜೋಳಿ ಜಾತಕಕ್ಕೆ ಸೂಚನೆಯನ್ನು ಕೊಡ್ತದೆ. ಇಲ್ಲಿ ಲಗ್ನಾಧಿಪತಿ ಆಗಿರತಕ್ಕಂಥ ಬುಧ, ತೃತೀಯಾಧಿಪತಿ ಆಗಿರತಕ್ಕಂಥ ರವಿ ಜೊತೆಯಲ್ಲಿ ಒಟ್ಟಿಗೆ ಇದ್ದಾರೆ. ಅದೊಂದು ನಮಗೆ ಯೋಗವನ್ನು ಇಂಡಿಕೇಶನ್ ಕೊಡುತ್ತೆ. ಅವಳಿ ಜೋಳಿ ಜಾತಕಕ್ಕೆ ಒಂದು ಇಂಡಿಕೇಶನ್ ಕೊಡ್ತದೆ. ಎರಡನೇ ಕಂಡೀಷನ್ಸ್ ಏನು ಅಂದರೆ 11ನೇ ಮನೆಯು 3ನೇ ಮನೆಯು ಸಹೋದರ ಸಹೋದರಿಯನ್ನು ಹೇಳ್ತದೆ ಅಂತ. 11ನೇ ಮನೆ ಮತ್ತು 3ನೇ ಮನೆ ಸಹೋದರ ಸಹೋದರಿ ಹೇಳುತ್ತೆ. 11ನೇ ಮನೆ ಅಧಿಪತಿ ಆಗಿರತಕ್ಕಂಥ ಮಂಗಳ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಎರಡು ಕಂಡೀಷನ್ಸ್ ನಮ್ಗೆ ಕಾಣ್ತವೆ. ಒಂದು, ಲಗ್ನಾಧಿಪತಿಯು ತೃತೀಯಾಧಿಪತಿಯು ಸಂಬಂಧ ಇರೋದ್ರಿಂದ. ಇನ್ನೊಂದು ಕಂಡೀಷನ್ಸು ಯಾರು? ಲಾಭಾಧಿಪತಿ ಆಗಿರ್ತಕ್ಕಂಥವನು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ. ಸಹೋದರಕಾರಕನಾಗಿರ್ತಕ್ಕಂಥ ಮಂಗಳನು ತೃತೀಯ ಸ್ಥಾನ ಸಹೋದರ ಸ್ಥಾನದಲ್ಲಿ ಇರೋದ್ರಿಂದ. ಅದೇ ಥರ ತೃತೀಯಾಧಿಪತಿಯು ಸಹೋದರಕಾರಕನಾಗಿರ್ತಕ್ಕಂಥ ಬುಧನ ಜೊತೆಯಲ್ಲಿ ಇರೋದ್ರಿಂದ ಬುಧ ಮಂಗಳರು ಯಾವಾಗಲೂ ಸಹೋದರ ಸಹೋದರನ್ನು ಹೇಳ್ತಾರೆ. ಆ 3ನೇ ಮನೆಗೂ ನಂತರ 11ನೇ ಮನೆಗೂ ಲಗ್ನಾಧಿಪತಿಗೂ ಸಂಬಂಧ ಇದೆ ಅನ್ನೋದು ಕಂಡೀಷನ್ಸ್ ತೋರಿಸ್ತದೆ. ಇನ್ನು ಹೌದಾ ಅದು ಇನ್ನೇನಾದರೂ ಕಂಡೀಷನ್ಸ್ ಇದೆಯಾ ಅಂತಂದರೆ, ಈ ಜಾತಕದಲ್ಲಿ ನಮಗೆ ಬೇಕಾಗಿರತಕ್ಕಂಥದ್ದು ಅಂಶಕುಂಡಲಿ ಏನಾದರೂ ಕೆಲಸಕ್ಕೆ ಬರುತ್ತಾ ಅಂತ ನೋಡ್ತೀವಿ. ಅಂದರೆ ಅಂಶಕುಂಡಲಿ ಅಂತ ನೋಡಿದಾಗ ನಾವು ಆ ಅಂಶಕುಂಡಲಿಯಲ್ಲಿ ಈ ಜಾತಕ ಹೇಗೆ ನೋಡ್ತೀವೋ ಅದೇ ಥರ ಬಲಾಬಲವನ್ನು ಕೂಡ ನಾವು ಅಂಶಕುಂಡಲಿಯಿಂದ ನೋಡ್ತೀವಿ. ಹಾಗಿದ್ರೆ ಅಂಶಕುಂಡಲಿಯಲ್ಲಿ ಏನಾದರೂ ಕೂಡ ಈ ಅವಳಿ ಜೋಳಿ ಜಾತಕಕ್ಕೆ ಯೋಗ ಏನಾದರೂ ಇದೆಯಾ ಅನ್ನೋದು ಕೂಡ ನಾವು ಕೆಲವು ಟೈಮಲ್ಲಿ ನಾವು ಅದನ್ನು ಅವಲೋಕನೆ ಮಾಡಬೇಕಾಗ್ತದೆ ಅಂತ. ಅಂದರೆ ದ್ರೇಕಾಣ ಕುಂಡಲಿಯಿಂದ ನಾವು ಅಣ್ಣ ತಮ್ಮಂದಿರನ್ನು ನೋಡ್ತೀವಿ ಅಂತ. 3ನೇ ಮನೆ ತಮ್ಮ, 11ನೇ ಮನೆ ಹೇಗೆ ಅಣ್ಣನ ನೋಡ್ತೀವೋ ಅದೇ ಥರ ದ್ರೇಕಾಣ ಕುಂಡಲಿಯಲ್ಲಿ ಕೂಡ ನಾವು ಸಹೋದರ ಸಹೋದರಿಯನ್ನು ನೋಡ್ತೀವಿ. ಆ ದ್ರೇಕಾಣ ಕುಂಡಲಿ ಬಿಟ್ಟು ಈ ರಾಶಿ ಕುಂಡಲಿಯಲ್ಲಿ ಕೂಡ ನಾವೇನಾದರೂ ಅವಳಿ ಜೋಳಿ ಜಾತಕ ಇದೆಯಾ ಅಂತಂದರೆ
ಇಲ್ಲಿ ಎರಡೇ ಕಂಡೀಷನ್ಸ್ ನಮ್ಗೆ ಕಾಣ್ತಾ ಇರೋದು. ಲಾಭಾಧಿಪತಿ ಆಗಿರತಕ್ಕಂಥವನು ತೃತೀಯ ಸ್ಥಾನದಲ್ಲಿರೋದ್ರಿಂದ, ಸಹೋದಕಾರಕನಾಗಿರ್ತಕ್ಕಂಥ ಮಂಗಳ ತೃತೀಯ ಸ್ಥಾನದಲ್ಲಿರೋದ್ರಿಂದ, ಲಗ್ನಾಧಿಪತಿಯು ತೃತೀಯ ಸ್ಥಾನಾಧಿಪತಿಯು ಇತಿ ಹೊಂದಿರೋದ್ರಿಂದ, ಆ ತೃತೀಯಾಧಿಪತಿ ಆಗಿರ್ತಕ್ಕಂಥ ರವಿ ಮತ್ತೊಬ್ಬ ಸಹೋದಕಾರಕನಾಗಿರ್ತಕ್ಕಂಥ ಬುಧನ ಜೊತೆಯಲ್ಲಿರೋದ್ರಿಂದ ಈ ಜಾತಕ ಅಂತಕ್ಕಂಥದ್ದು ಅವಳಿ ಜೋಡಿ ಜಾತಕವಾ ಹೌದಾ ಅಂತ ಅನ್ಬೇಕಾದ್ರೆ ಇದು ಹೇಳುತ್ತೆ 100ಕ್ಕೆ 45 ಭಾಗ ಇದು 45% ಇದು ಅವಳಿ ಜೋಡಿ ಜಾತಕ, 100ಕ್ಕೆ 45% ಜಾತಕ ಅವಳಿ ಜೋಡಿ ಜಾತಕ. ಇನ್ನು ಉಳಿದಂತೆ ಇಲ್ವಲ್ಲ. ಯಾಕೆ ಅಂದರೆ ಉಳಿದ ಕಂಡೀಷನ್ಸ್ ಇಲ್ಲಿ ಅಪ್ಲೈ ಆಗ್ತಾ ಇಲ್ಲ. ಕಡಿಮೆ ಪಕ್ಷ ಒಂದು 10ರಿಂದ 12 ಕಂಡೀಷನ್ಸ್ ಅಪ್ಲೈ ಆಗಬೇಕು. ಅದರಲ್ಲಿ 4ರಿಂದ 5 ಕಂಡೀಷನ್ಸ್ ಮಾತ್ರ ಅಪ್ಲೈ ಆಗ್ತದೆ. ಯಾವುದು ಮೇಜರ್ ಆಗಿರ್ತಕ್ಕಂಥ ಲಗ್ನಾಧಿಪತಿಯು ತೃತೀಯಾಧಿಪತಿಯು, ಲಾಭಾಧಿಪತಿಯು ತೃತೀಯಾಧಿಪತಿಯು ಲಗ್ನಾಧಿಪತಿಯು ಸಹೋದಕಾರ ಸಂಬಂಧ ಇರೋದರಿಂದ ಈ ಜಾತಕಕ್ಕೆ 100ಕ್ಕೆ 45 ಭಾಗ ನಮಗೆ ಅವಳಿ ಜೋಡಿ ಜಾತಕ ಹೌದು ಅಂತ ಹೇಳ್ತಾ ಇದೆ. ಆದರೆ ಯಾಕೆ 100ಕ್ಕೆ 100 ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಆ ಕೆಲವು ನಕ್ಷತ್ರಗಳು ಅವಳಿ ಜೋಡಿಯಿಂದ ಹೇಳಬೇಕು. ಯಾವ ನಕ್ಷತ್ರ ಅದು? ರೋಹಿಣಿ, ಮೃಗಶಿರ, ಹಸ್ತ, ಅನುರಾಧ, ಶ್ರವಣ, ರೇವತಿ, ಪುನರಸು, ಪುಷ್ಯ ಈ ನಕ್ಷತ್ರಗಳು ಬಹುಪಿಂಡವನ್ನು ಹೇಳ್ತವೆ. ಆದರೆ ಇಲ್ಲಿ ಶತಭಿಷ ನಕ್ಷತ್ರ ಆಗಿರೋದ್ರಿಂದ, ಶತಭಿಷ ನಕ್ಷತ್ರ ಬಹುಪಿಂಡದಲ್ಲಿ ಬರದೇ ಇರೋದರಿಂದ ನಮಗೆ ಡೌಟ್ ಬರ್ತಾ ಇದೆ. ಆದರೆ ಈ ಸಹೋದರ ಸ್ಥಾನಗಳ ಸಂಬಂಧ ಇರೋದರಿಂದ 100ಕ್ಕೆ 45 ಭಾಗ ನಾವು ಇದು ಅವಳಿ ಜೋಡಿ ಜಾತಕ ಅಂತ ನಾವು ಜಡ್ಜ್ ಮಾಡ್ಬೋದು. ಆ ಅವಳಿ ಜೋಡಿ ಜಾತಕಕ್ಕೆ ಕಂಡೀಷನ್ಸನ್ನು ಅಪ್ಲೈ ಮಾಡ್ತಾ ಹೋದರೆ 10ಕ್ಕೆ 10 ಕಂಡೀಷನ್ಸ್ ಬಂದರೆ 100ಕ್ಕೆ 100 ಅವಳಿ ಜೋಡಿ ಅಂತ ಗೊತ್ತಾಗುತ್ತೆ. 100ಕ್ಕೆ ಅಂದರೆ 12 ಕಂಡೀಷನ್ಸಲ್ಲಿ ಏನಾದರೂ 5ಕ್ಕೋ 6ಕ್ಕಿಂತ ಮೇಲೆ ಬಂದರೆ ಅದು ಪೂರ್ಣ ಪ್ರಮಾಣದಲ್ಲಿ ಅವಳಿ ಜೋಡಿ. 4-5 ಕಂಡೀಷನ್ಸ್ ಇದ್ದರೆ ಅದು ಅವಳಿ ಜೋಡಿ ಜಾತಕದ ಸೂತ್ರ ಏನು ಕೊಡುತ್ತೆ. ಇದರಲ್ಲಿ 45% ಇದು ಅವಳಿ ಜೋಡಿ ಜಾತಕ ಅಂತ